2 ವರ್ಷ ಫೆಬ್ರವರಿ 2 ವರ್ಷ ಫೆಬ್ರವರಿ ಕರ ಈಗ 2 ವರ್ಷ ಅದಕ್ಕೆ ಈಗ ಕರ ಹಾಕಲ್ಲ ನಾವು 4 ಮಂತ್ ಆಯ್ತಲ್ಲ 3 ತಿಂಗಳು ಆಯ್ತಲ್ಲ ಕೆಲವರು ಏನು ಮಾಡ್ತಾರೆ ಯಾವಾಗಲೂ ಮೇವು ಹಾಕ್ತಿರ್ತಾರೆ ಅವ್ರು ರೆಸ್ಟ್ ಕೊಡಲ್ಲ ಅವ್ರು ರೆಸ್ಟ್ ಮೇವು ಹಾಕಿ ಮೇಲ್ಕಡೆ ಟೈಮ್ ಕೊಟ್ಟರೆ ಹಾಕೊಡೋದು. ವೀಕ್ಷಕರೇ ನಮಸ್ಕಾರ. ಈ ಯುವ ರೈತರ ಒಂದು ವಿಡಿಯೋವನ್ನು ಈಗಾಗಲೇ ಹಾಕಿದ್ದೆ ಸ್ನೇಹಿತರೆ. ಆ ವಿಡಿಯೋದ ಕಾಮೆಂಟ್ಸ್ಗಳನ್ನು ನೋಡಿ ಮತ್ತೊಂದು ವಿಡಿಯೋ ಮಾಡಲೇಬೇಕಾದ ಅನಿವಾರ್ಯತೆ ಬಂತು. ಖಂಡಿತ ಈ ರೈತ ಲಕ್ಷ ಆದಾಯ ಗಳಿಸ್ತಾ ಇದ್ದಾರೆ. ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೂಡ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹಾಕಿದ್ದೇನೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಏನು ತಂತ್ರ ಅನುಸರಿಸಿದ್ದಾರೆ ಅಷ್ಟೇ ಅಲ್ಲ, ನಿರಂತರ ಆದಾಯದ ತಂತ್ರ ಇದೆಯಲ್ಲ ಅದನ್ನು ನಾವು ಮೆಚ್ಚಲೇಬೇಕು ಸ್ನೇಹಿತರೆ. ಯಾಕೆಂದರೆ ಆ ತಂತ್ರ ಅನುಸರಿಸ್ತಾ ಹೋದರೆ ಖಂಡಿತ ನಿರಂತರ ಆದಾಯ ಗಳಿಸ್ಲಿಕ್ಕಾಗಲ್ಲ. ಅದೇನು ಅನ್ನೋದನ್ನು ಅವರಿಂದಲೇ ಕೇಳೋಣ ಬನ್ನಿ ಸ್ನೇಹಿತರೆ. ನೋಡಪ್ಪ ದಿಲೀಪ್, ಹೇಳಿ. ನಿಮ್ಮ ಪರಿಚಯ ಇನ್ನೊಮ್ಮೆ ಮಾಡ್ಕೋ. ನಮ್ಮ ಹೆಸರು ದಿಲೀಪ್ ಅಂತ, ಹಾಸಂದಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ. ಈಗ ಈ ರೈತರು 6 ಹಸುಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿದಾಗ ನೋಡಿ, 6 ಹಸುಗಳನ್ನು ಕೂಡ ನೀವು ಕೌಂಟ್ ಮಾಡ್ಬೋದು. ಇಲ್ಲಿ 1 2 3 4 5 6 ಹಸುಗಳನ್ನು ಕಟ್ಟಿದ್ದಾರೆ. ಈ 6 ಹಸುಗಳನ್ನು ಕಟ್ಟಿ ಅವರು ಪ್ರತಿ ತಿಂಗಳು ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಕಾಮೆಂಟ್ಸನ್ನು ಮಾಡಿದ್ರು. ಕೆಲವರು ಅದನ್ನು ಖಂಡಿತ ಸರಿ ಅಂತ ಒಪ್ಕೊಂಡಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ. ಇವ್ರಿಗೆ ಇನ್ನೂ ನಾನು ಕೂಡ ಬೇರೆ ಸಲಹೆಗಳನ್ನು ಕೊಡ್ತೀನಿ. ಇದಕ್ಕಿಂತಲೂ ಉನ್ನತವಾಗಿ ಅವರು ಧೈರ್ಯವನ್ನು ಕಟ್ಬೋದು. ನೋಡೋಣ. ಈಗ ನಮ್ಮ ವೀಕ್ಷಕರ ಸಂದೇಹಗಳನ್ನು ಒಂದೊಂದಾಗಿ ಬಗೆಹರಿಸೋಣ. ನಾನು ಕೂಡ ಸ್ಲಿಪ್ ಮಾಡ್ಕೊಂಡು ಬಂದಿದ್ದೆ. ಈಗ ದಿಲೀಪ್ ಹೇಳಿ. ಈಗ ಬೇಸಿಗೆಯಲ್ಲಿ ಇಳುವರಿ ಎಲ್ಲ ಕಡೆಗೂ ಕಡಿಮೆ ಆಗ್ತಾ ಇದೆ. ಹಾಲು 10 ಲೀಟ್ರ್ ಕೊಡೋವಂಥ ಹಸುಗಳು 6 ಲೀಟ್ರ್ 7 ಲೀಟ್ರಿಗೆ ಬಂದಿದ್ದಾವೆ, ಇಳಿದಿದೆ. ನಮ್ಮವೇ ಬಂದಿದ್ದು. ನಾವು ಪಾಗಾರ ಹಾಕೋದಕ್ಕಿಂತ ಮುಂಚೆ 10 ಲೀಟ್ರ್ ಕಡಿಮೆ ಆಗಿತ್ತು ತಂದೆ ಹಾಲು. ಹಾಕಿದ್ಮೇಲೆ ಈಗ ಯಥಾ ಪ್ರಕಾರ 52 53 ಆಗ್ತಿದ್ವಿ. 42 43 ತನಕ ಬಂದಿದ್ದು ಇಳಿದಿದ್ವರೆ. ಓಹೋ, ಈಗ ಫಾಗರ್ ಹಾಕೋದ್ರಿಂದ ನಿಮಗೆ ಬೆನಿಫಿಟ್ ಇದೆ. ಡೈಲಿ ಒಂದು 10 ಲೀಟ್ರ್ ಹಾಲು ಜಾಸ್ತಿ ಆಗಿದೆ. ಓಹೋ, ನೋಡಿ ಅಲ್ಲಿ ಬೆನಿಫಿಟ್ ಆಯಿತು ನಿಮಗೆ. ರೈಟ್. ಅದೇ ರೀತಿ ಈಗ ಇನ್ನೂ ಒಂದು ಅಂಶ, ಓಕೆ, ಫಾಗರ್ ಹಾಕೋದ್ರಿಂದ ನಿಮ್ಮದು ಮಿಲ್ಕು ಕಡಿಮೆ ಆಗಲ್ಲ. ಕಡಿಮೆ ಆಗಿದೆ ಬೇಸಿಗೆ ಮಳೆಗಾಲಕ್ಕೂ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ಇವಾಗ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ ಇದೆ. ಓಕೆ. ಈ ಫಾಗರ್ ಹಾಕಿದ್ಮೇಲೆ 10 ಲೀಟ್ರ್ ಎಕ್ಸ್ಟ್ರಾ ಆಗಿದೆ. ರೈಟ್. ಈಗ ಇನ್ನೊಂದು ನಮಗೆ ಏನಪ್ಪ ಅಂದರೆ, ನೀವು 5 ಹಸುಗಳು ಹಾಲು ಕೊಡೋದು ನಿರಂತರವಾಗಿ ಕೊಡಲ್ವಲ್ಲ. ನೀವೇನಾದ್ರು ಸೆಮೆನ್ ಕೊಡಿಸಿದಾಗ ಅವು ಗಬ್ಬ ಆದಾಗ ನಿಲ್ತದೆ. ಆ ರೀತಿ ನಿಮಗೆ ಆಗಿತ್ತು ಯಾವಾಗಲಾರು? ಒನ್ ಟೈಮ್ ಮಾಡಿಕೊಂಡಿದ್ವಿ. ಏನಾಯಿತು, ಎಲ್ಲ ಹಸುಗಳು ಸೆಮೆನ್ ಕೊಡಿಸಿ ಒಂದೇ ಒಂದು ಹಸು ಇತ್ತು. ಆ ಒಂದು ಹಸುನಲ್ಲಿ 8 ಲೀಟ್ರಲ್ಲಿ ಹೋಸಷ್ಟು ಮೇಂಟೈನ್ ಮಾಡ್ಕೊಂಡು ಆಗ್ತಿರ್ಲಿಲ್ಲ. ಒಂದು ಹಸು ಕೊಡ್ತಾ ಇತ್ತು. 4 ಡ್ರೈ ಆಗಿದ್ದು. ಅವ ಮೇಂಟೈನ್ ಮಾಡೋಕೆ ಆಗ್ತಿರಲ್ಲ. ಅದು ನಮಗೆ ಒಂದು ಪಾಠ ಕಲಿಸ್ದಂಗೆ. ಅವತ್ತಿಂದ ನಾವೇನು ಮಾಡಿದ್ವಿ ಅಂದರೆ, ಒಂದು ಹಸು ಸೆಮೆನ್ ಕೊಡಿಸಿ 3 ತಿಂಗಳವರೆಗೂ ಬೇರೆ ಹಸು ಸೆಮೆನ್ ಕೊಡಿಸಲ್ಲ. ಈಗ ಒಂದು ಹಸುಗೆ ಸೆಮೆನ್ ಕೊಡಿಸಿದ್ರೆ ಮತ್ತೆ 3 ತಿಂಗಳು ಬೇರೆ ಹಸುಗಳಿಗೆ ಕೊಡಿಸಲ್ಲ. ಅವು ಈಟಿಗೆ ಬಂದ್ರೂ ಕೊಡಿಸಲ್ಲ. ಪೋಸ್ಟ್ಪೋನ್ ಮಾಡ್ತೀವಿ. 2 ಡೇಟ್ ಅದು ತಲ್ತೀವಿ. ಈಗ ನೋಡಿ, ಅದು ಈಗ 8 ತಿಂಗಳಿಗೆ ಹಬ್ಬ ಇದೆ. ಅದು ನೆಕ್ಸ್ಟ್ ಮಂತ್ ಕರ ಹಾಕುತ್ತೆ. ಅದು ಕರ ಹಾಕಿದ 1 ತಿಂಗಳಿಗೆ ಇದನ್ನ ಬಿಡ್ತೀವಿ. ಈಗ 6 ತಿಂಗಳಿಗೆ ಹಬ್ಬ ಇದೆ. ಸರಿ. ಇದನ್ನ ಬಿಡ್ತೀವಿ. ಇದನ್ನ ಡ್ರೈ ಮಾಡಿ ಇದು ಕರ ಹಾಕತ್ತಿಗೆ ಆ ವರ್ಷಕ್ಕೆ 4 ತಿಂಗಳಿಗೆ ಹಬ್ಬ ಐತೆ. ಇದನ್ನ ಬಿಡ್ತೀವಿ. ಇದನ್ನ ಬಿಟ್ಟಾಗ ಅದಾದ ನೆಕ್ಸ್ಟ್ ಆಗ್ತ ತಕ್ಷಣ ಇವೆರಡು ಬರ್ತವೆ. ಇದು ಅದು ಬರುತ್ತೆ. ಈಗ ಇದು ಸಮಯ ಬಂದಿದೆ, ಕೊಡಿಸಿಲ್ಲ. ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಅದಕ್ಕೆ. ಹೌದೌದು, ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಅದು ಈಟಿಗೆ ಬಂದಿತ್ತು, ಕೊಡಿಸಿಲ್ಲ. ನೆಕ್ಸ್ಟ್ ಕೊಡಿಸ್ತೀವಿ ಖಂಡಿತ. ಈಗ ನಿಮ್ಮ ಗುಟ್ಟು ಇಲ್ಲಿದೆ. 5 ಹಸುಗಳು ನಿರಂತರವಾಗಿ ಕರಿಬಾರ್ದು, ಹಾಲು ಕರಿತಾ ಇರಬೇಕು. ಆ ರೀತಿ ನೋಡ್ಕೋಬೇಕು. ಒಂದು ಡ್ರೈ ಆಗಿರ್ಬೇಕು, ಒಂದು ಮಾತ್ರ ಡ್ರೈ ಆಗಿರ್ಬೇಕು. ಒಂದೆರಡು ಎಳಗರಿನ ಇರಬೇಕು. ಇದು ನಿಮಗೆ ಪಾಠ ಕಲಿಸಿದೆ, ಅನುಭವದ ಪಾಠ. ರೈಟ್. ವೆರಿ ಗುಡ್, ಒಳ್ಳೆಯ ಇದು. ಆಮೇಲೆ ಇನ್ನೂ ಒಂದು ರೈತರಿಗೆ ಹೊಡ್ತಾ ಬರೋದೇನಪ್ಪ ಅಂದರೆ, ದನಗಳಿಗೆ ರೋಗಗಳು ಬಂದಾಗ ಭಾಳಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ. ನಿಮ್ಮ ಹಸುಗಳಿಗೆ ಏನೆಲ್ಲ ಕಾಯಿಲೆಗಳು ಬಂದಿದ್ದಾವೆ? ಇವತ್ತಿನ ಕಾಯಿಲೆ ಬಂದದ್ದು ಗೊತ್ತಿಲ್ಲ. ಜ್ವರ ಒಂದು ಬರುತ್ತಷ್ಟೇ. ಅದು ಸಿಂಪ್ಟಮ್ಸ್ ತೋರಿಸುತ್ತೆ. ಇಲ್ಲ ಮೇವು ತಿನ್ನಲ್ಲ, ಬೂಸ ತಿನ್ನಲ್ಲ. ಆ ಟೈಮಲ್ಲಿ ಮೆಲನಸ್ Z+ ಟ್ಯಾಬ್ಲೆಟ್ ಇದೆ. ಬೆಳಿಗ್ಗೆ ಒಂದು ಸಂಜೆ ಒಂದು ಹಾಕಿದ್ರೆ ಕಡಿಮೆ ಆಗುತ್ತೆ. ಅಂಗೂಳು ಕಮ್ಮಿ ಆಗಲ್ಲ ಅಂದರೆ ವೆಟರ್ನರಿ ಡಾಕ್ಟರ್ ಕರ್ಕೊಂಬಂದು ಇಂಜೆಕ್ಷನ್ ಹಾಕ್ಸ್ತೀವಿ ಅಷ್ಟೇ. ನಾವು ಇವತ್ತಿನವರೆಗೂ ಏನು ಆ ಥರ ಬಂದಿಲ್ಲ. ಟ್ಯಾಬ್ಲೆಟ್ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ. ಅದು ಹೌದಾ? ಈಗ ನಿಮ್ಮ ಹಸುಗಳಿಗೆ ಕಾಯಿಲೆ ಬಂದಿರೋದು ಭಾಳ ಕಡಿಮೆ. ಈಗ ಕೆಲವು ಹಸುಗಳಿಗೆ ಕಾಯಿಲೆನೇ ಬಂದಿಲ್ಲ ಅನ್ನೋಂಥ ವ್ಯವಹಾರ ಇದಾವ. ಅದೊಂದಿದೆ, ಗಿರ್ಕ್ರಾಸ್ ಇದೆ ನೋಡಿ. ಇವತ್ತು ಇಂಜೆಕ್ಷನ್ ಹಾಕ್ಸೋದು ಗೊತ್ತಿಲ್ಲ. ಅದೊಂದು ಈ ಕಡೆ ಲಾಸ್ಟ್ ಒಂದು 2 ಹಸುಗಳಿಗೆ ಕಾಯಿಲೆನೇ ಬಂದಿಲ್ಲ. ನಂಗೆ ಗೊತ್ತೇ ಇಲ್ಲ ಕಾಯಿಲೆ ಬಂದಿರೋದೆ. ಓಕೆ, ವೆರಿ ಗುಡ್.
ಈಗ ಆಗಾಗ್ಗೆ ಕಾಯಿಲೆ ಬರುವಂಥ ಹಸುಗಳು ಏನಾದ್ರು ಇದಾವ? ಇಲ್ಲ ಇಲ್ಲ, ಆ ಥರ ಯಾವ ಇಲ್ಲ. ಆ ಥರ ಯಾವುದಿಲ್ಲ. ಯಾವ ಥರ ಯಾವಾಗಲೂ ಅಪರೂಪಕ್ಕೆ 6 ತಿಂಗಳಿಗೋ ವರ್ಷಕ್ಕೋ. ಹಾಂ ಅಷ್ಟೇ. ರೈಟ್. ಅದು ಕೂಡ ನಿಮಗೆ ನೆರವಾಗ್ತದೆ. ಮೆಡಿಸಿನ್ಗೆ ಅಂತ ನಾವೇನೋ ಖರ್ಚು ಮಾಡಿಲ್ಲ. ಹಾಂ ಹಾಂ. ಈ ಫಾಗರ್ ಭಾಳಷ್ಟು ನಿಮ್ಗೆ ಹೆಲ್ಪ್ ಆಗಿದೆ. ಹಸುಗಳು ನಾನು ಇನ್ನೊಂದು ಮೊನ್ನೆ ಹೋದಾಗ ನೋಡಿದೆ ಮನೆಯಲ್ಲಿ, ಅವು ಒಂದೇ ಸಮ ತೇಗ್ತಾ ಇದ್ದು ನೋಡಿ. ಯಾವ ತೇಗ್ತಿದ್ದಾವೆ ನೀವೇನು? ಇಲ್ಲಿ ಭಾಳ ಕೂಲಾಗಿದ್ದಾವಪ್ಪ ಇವೆಲ್ಲ. ಖಂಡಿತ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಸರಿ. ಆಮೇಲೆ ನೀವು ಮೇವು ಕೊಡ್ತೀರಲ್ಲಪ್ಪ, ನಾನು ನಿಮಗೆ ಅಕ್ಷಯಕಲ್ಪ ಡೈರಿಗೆ ಒಂದ್ಸರಿ ಹೋಗಿ ಬರ್ರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೀವೇನು ಕಷ್ಟಪಡ್ತಿದ್ದೀರಲ್ಲ, ನೀವು ಕಷ್ಟಪಡೋ ಇದ್ರಾಗ 25 ಹಸು ಸಾಕ್ಬೋದು. ಅಷ್ಟು ಸುಲಭವಾದ ಟೆಕ್ನಾಲಜಿ ಅವ್ರು ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ನಿಮಗೆ ಅಕ್ಷಯಕಲ್ಪಕ್ಕೆ ಹೋಗಿ ಬನ್ನಿ ಅಂತಿಲ್ಲ. ನಾವು ಫೆಡಾಕೆಲ್ಲ ಮಾಡಬೇಕು ಅವ್ರು ಹೇಳಿದ್ದು. ಅದು ಈಸಿ, ನಿಮಗೆ ಈಸಿ. ನಿಮ್ಮ ಶ್ರಮ ಇನ್ನೂ ಕಡಿಮೆ ಆಗ್ತದೆ. ಆಮೇಲೆ ದಿನಕ್ಕೆ ಒಂದೇ ಟೈಮ್ ಮೇವು ಕೊಡೋದು. ನಾವೇ ಒಂದೇ ಟೈಮು, ಸಂಜೆ 1 ಟೈಮು, ಬೆಳಗ್ಗೆ 1 ಟೈಮ್. ಅವರು ಈಗ ಮಧ್ಯಾಹ್ನ 1 ಕೊಟ್ಟರು ಮುಗೀತು. ನೀವು ಸಂಜೆ ಟೈಮ್ ಇಲ್ಲವೇ ಇಲ್ಲ. ನೀವು ಸಂಜೆ ಟೈಮ್ ಏನು ಒಣಮೇವು ಕೊಡ್ತೀವಿ, ಫೈಬರ್ ಕಂಟೆಂಟ್ ಇರ್ಬೇಕಲ್ಲ. ಒಣಮೇವು ಮಾತ್ರ. ಏನು ಒಣಮೇವು ಕೊಡೋದ್ರ ಉದ್ದೇಶ ಏನು? ಉದ್ದೇಶ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಫೈಬರ್ ಕಂಟೆಂಟ್ ಇದೆ, ಡಿಗ್ರಿ ಬರ್ಬೇಕು ಹಾಲು. ಹಾಂ ಹಾಂ ಹಾಂ. ಅದು ಫೈಬರ್ ಒಣಮೇವು ಹಾಕಿಲ್ಲ ಅಂದರೆ ಡಿಗ್ರಿ ಕಡಿಮೆನೇ ಬರೋದು, ಫ್ಯಾಟ್ ಅಂಶ ಬರೋಲ್ಲ. ಓಕೆ ಓಕೆ. ಒಣಮೇವು ಕೂಡ ಉದ್ದೇಶ ಅದು ಅಷ್ಟು. ಜೀರ್ಣಕ್ರಿಯೆ ಆಗಬೇಕು, ಫ್ಯಾಟ್ ಬರಬೇಕು. ದನಗಳು ಮೆಲ್ಕ್ ಆಗ್ತಾ ಇರ್ತದೆ. ಹಾಂ ಹಾಂ. ಆ ಕಾರಣದಿಂದಾಗಿ ಒಣಮೇವು ಕೊಡ್ತಾರೆ. ಆಮೇಲೆ ಕೆಲವು ಜನ ಮಾಡ್ತಾರೆ, ಆವಾಗಲೂ ಮೇವು ಹಾಕ್ತಿರ್ತಾರೆ, ಅವಾಗ ರೆಸ್ಟ್ ಕೊಡಲ್ಲ. ಓಕೆ ಓಕೆ. ಅವಾಗ ರೆಸ್ಟ್ ಮೇವು ಹಾಕಿ ಮೆಲ್ಕಡಕ್ಕೆ ಟೈಮ್ ಕೊಟ್ಟರೆ ಹಾಲು ಕೊಡೋದು ಅವು. ಹಾಂ ಹಾಂ. ರೈಟ್. ಆಮೇಲೆ ಇದು ನಿಮ್ಮದು ಇನ್ಕಮ್ಮು ಎಷ್ಟು ಹೇಳಿದ್ರಿ? 1,10,000. 10,000 ಅಂತ ಹೇಳಿದ್ರಿ. ಆ ವಿಡಿಯೋದಲ್ಲಿ ಕೂಡ ನಾನು ಅದನ್ನು ತೋರಿಸಿದ್ದೀನಿ. ಆದರೆ ನಮ್ಮಲ್ಲಿ ಕೆಲವು ವೀಕ್ಷಕರು ಅದನ್ನು ನಂಬ್ತಾ ಇಲ್ಲ. ರೆಕಾರ್ಡ್ ಸಮೇತ ತೋರಿಸ್ತೀನಿ, ಬರ್ರಿ ಬೇಕಿದ್ರೆ. ಈಗ ಅದನ್ನು ಪ್ರೂಫ್ ಇದ್ದರೆ ದಯಮಾಡಿ ನಮಗೆ ಕೊಡಿ. ಯಾಕೆಂದ್ರೆ ನಮ್ಮ ರೈತರು ಇದರಲ್ಲಿ ಯಾವುದೇ ಮೋಸ ಇಲ್ಲ, ವಂಚನೆ ಇಲ್ಲ. ನಿಮ್ಮನ್ನೇನು ಇದೇನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ನೀವು ಕೂಡ ಸಾಧ್ಯವಾದರೆ ಅಳವಡಿಸ್ಕೊಳ್ಳಿ. ನೀವು ಕೂಡ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ವೀಕ್ಷಕರೇ, ಈ ರೈತರು ನನಗೆ ಗೊತ್ತಿರುವ ಹಾಗೆ, ಯಾಕೆಂದರೆ ಇವರೇನು ಬೇರೆ ಇರಲ್ಲ, ನಮ್ಮ ಸ್ವಂತ ಅಣ್ಣನ ಮಗ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಮೋಸ ಇಲ್ಲ, ನನಗೆ ಗೊತ್ತು. ಆದರೆ ನೀವು ನಂಬಬೇಕು ಅಂದರೆ ಅದು ಖಂಡಿತ ಅವ್ರ ದಾಖಲೆಗಳನ್ನು ಕೊಡ್ತಾರೆ. ಆ ಸಾಕ್ಷಿಗಳನ್ನು ಕೂಡ ಈಗ ಹಾಕ್ತೀನಿ ನೋಡಿ. ಜನವರಿಯಿಂದ ಈ ವರ್ಷ ಜನವರಿಯಿಂದ ಇಲ್ಲಿವರೆಗೂ ಅಲಿಮಿಲ್ ಬಂದರೆ ರೆಕಾರ್ಡ್ ಇದೆ. ಬೇಕು ಅಂದ್ರೆ ಕಳಿಸ್ಕೊಡ್ತೀನಿ, ನೋಡ್ರಿ. ಕಳಿಸ್ಕೊಡಿ. ಯಾಕೆಂದರೆ ಪಾಪ ನಮ್ಮ ರೈತರಿಗೆ ಏನಾಗಿರುತ್ತೆ ಗೊತ್ತಾ, ಭಾಳಷ್ಟು ಜನ ರೈತರು ನಾನು ಕೂಡ ಕೇಳಿದ್ದೀನಿ, ಹಸುಗಳನ್ನ ಸರ್ 2 ಹಸು ಇದ್ದು ಮಾರಿಬಿಟ್ಟೆ. ಯಾಕಪ್ಪ ಮಾರಿದೆ ಅಂದರೆ, ಇಲ್ಲ ಸರ್ ಮೇಂಟೈನ್ ಮಾಡೋಕ್ಕಾಗಲ್ಲ, ನಾವು ಒಂದೇ ಸಂಖ್ಯೆಯಲ್ಲಿ ಹಿಡ್ಕೊಂಡು ಹೋಗೋಣ ಮೇಯ್ಸೋಕ್ಕೆ, ಆಮೇಲೆ ಒಂದು ಮದುವೆ ಇದೆ, ಒಂದು ಫಂಕ್ಷನ್ ಇದೆ ಅಂದ್ರೆ ಹೋಗೋಕ್ಕಾಗಲ್ಲ. ಅವ್ರು ಹೇಳೋದು ನಿಜ. ನಾವೇನೇ ಇದ್ರು ಬೆಳಗ್ಗೆ 10 ಗಂಟೆ ಒಳಗೆ ಹೋಗ್ಬೇಕು, ಸಂಜೆ 3 ಗಂಟೆ ಒಳಗೆ ಮನೇಲಿ ಇರ್ಬೇಕು. ಹೊರಗೆಲ್ಲೂ ಹೋಗಕ್ಕೆ ಬರಲ್ಲ. ಯಾರು ಒಬ್ಬರು ಹತ್ರ ಇರಲೇಬೇಕು. 10 ಗಂಟೆಗೆ ಹೋಗ್ಬೇಕು, 3 ಗಂಟೆ ಒಳಗೆ ಮನೆ ಸೇರ್ಬೇಕು. ರೈಟ್. ಈಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ನೀವು ಕಟ್ಟಿ ಮೇಯಿಸೋ ವ್ಯವಸ್ಥೆ ಮಾಡ್ಕೊಂಡಿದ್ರೆ, ಅವ್ರು ಹೊಲ್ದಾಗ ಹೊರಗೆ ಮೇಯಿಸೋ ರೀತಿ ಮಾಡ್ಕೊಂಡಿರ್ತಾರೆ. ಅದು ರಿಸ್ಕೇ. ಅದು ರಿಸ್ಕಿನ ಕೆಲಸ. ರೈಟ್. ಒಟ್ಟಿನಲ್ಲಿ ನಾನು ನಿಮಗೆ ಅಡ್ವೈಸ್ ಮಾಡೋದು ದಿಲೀಪು, ಅಕ್ಷಯಕಲ್ಪ ಡೈರಿಯಲ್ಲಿ ಇನ್ನೂ ನೀವು, ಯಾಕೆಂದರೆ ಬಹಳ ಸುಲಭವಾಗಿ ಮೂಗು ದರ ಹಾಕೋಂಗಿಲ್ಲ, ಎಲ್ಲ ಫ್ರೀಯಾಗಿರ್ತವೆ. ಆಮೇಲೆ ಕರೆಕ್ಟಾಗಿ ವರ್ಷಕ್ಕೆ ಹೀಟಿಗೆ ಬರ್ತವೆ. ಇಲ್ಲ, ಅದು ಹೇಳಿದ್ನಲ್ಲ, 2 ವರ್ಷ ಫೆಬ್ರವರಿಗೆ 2 ವರ್ಷ, ಫೆಬ್ರವರಿ ಕರ ಹಾಕ್ತು. ಈಗ 2 ವರ್ಷ ಅದಕ್ಕೀಗ ಕರ ಹಾಕಲ್ಲ. ನಾವು 4 ಮಂತ್ ಆಯ್ತಲ್ಲ, 3 ತಿಂಗಳು ಆಯ್ತಲ್ಲ. 2 ವರ್ಷಕ್ಕೆ 2 ವರ್ಷ ಕರ ಆಗ್ತದಲ್ಲ. ಬಂದಿದೆ ನಿಮ್ಮದು ಕೂಡ? ಮನೆಗೆ ಹುಟ್ಟಿದ್ದು? ಮನೆಗೆ ಹುಟ್ಟಿದ್ದೆ. 10 ಲೀಟ್ರ್ ಹಾಲಿದೆ ಸರ್, ಅದು ಇವತ್ತು 10 ಲೀಟ್ರ್ ಹಾಲಿದೆ. 2 ವರ್ಷಕ್ಕೆ ಕರು ಹಾಕ್ತು. 2 ವರ್ಷಕ್ಕೆ ಹಬ್ಬ ಅಷ್ಟು ಬೇಗ 7 ಕೊಡಿಸ್ಬಿಟ್ರೆ? ಕೊಡ್ಸಿದ್ವಿ. ವರ್ಷಕ್ಕೆ ಕೊಡಿಸಿ 1 ವರ್ಷದ ಮೇಲೆ 3 ತಿಂಗಳು ಈಟಿ ಬಂತು, ಕೊಡಿಸಿದ್ವಿ. ಕರೆಕ್ಟಾಗಿ ಫೆಬ್ರವರಿ ಕರ ಹಾಕಿ. ರೈಟ್. ಓಕೆ. ನಮ್ದೇನು ಅಂದರೆ, ಈಗ ಎಲ್ಲೆಲ್ಲಿ ಒಳ್ಳೆ ಅಂಶಗಳು ನೋಡ್ತೀವೋ ಅದನ್ನು ನಮ್ಮ ನೋಡಿ ಸರ್. ಡಿಸೆಂಬರಲ್ಲಿ ಕರ ಹಾಕಿ ಲಾಸ್ಟ್ ಮಂತ್ ಅಳವಡಿಸ್ಕೊಳ್ಳಿ. ಅದಕ್ಕೆ 3 ಮಂತ್ ಪ್ರೆಗ್ನೆಂಟ್ ಇದೆ, ಮತ್ತೆ ಡಿಸೆಂಬರಿಗೆ ಕರ ಹಾಕುತ್ತದೆ. ಈಗ ವರ್ಷಕ್ಕೊಂದು ಕರು ತಗೋಬೇಕು. ತಗೋಬೇಕು. ನೀವೀಗ ಸುಮ್ಮನೆ ಇರಲ್ಲ, ಹಿಂಗೆ ಸಗಣಿ ಏನಾದ್ರು ಆಗ್ತಾ ಇದ್ದಾವೆ ಅಂದ್ರೆ ಹಾಕಿ. ಇಲ್ಲ, ಇದ್ರೆ ತೆಗಿತೀವಿ, ಬಿಡಲ್ಲ. ಈಗ ಆಗ್ತದೆ ಅಂತ ಗೊತ್ತಾದ ತಕ್ಷಣ ತೆಗೆದು ಬಿಡ್ತೀವಿ. ಯಾಕೆಂದ್ರೆ ತುಳಿದಾಡ್ಕೊಂಡು ನಾವು ಅದ್ರ ಮೇಲೆ ಮಲಗ್ತವೆ, ಗಲೀಜು ಮಾಡ್ಕೊಂತವೆ ಅಂತೇಳಿ ನೀವಿದ್ದಾಗ ತೆಗೆದು ಬಿಡ್ತೀರಿ. ಓಕೆ. ಒಳ್ಳೆಯದು. ಆಯ್ತಪ್ಪ. ಏನೇ ಆಗಲಿ, ನಿಮ್ಮ ದುಡಿಮೆ ಇದೆಯಲ್ಲ, ಅದು ಬೇರೆಯವ್ರು ನಂಬಲಿಕ್ಕೆ ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಬಂದು ನೋಡ್ಕೊಂಡು ಹೋಗ್ಲಿ. ನಾವು ಬೇಡ ಅಂತೀವಿ, ಅಲ್ಲಿ ರೆಕಾರ್ಡ್ ಕೊಡ್ತೀವಿ. ನಾವು ನಮ್ಮ ರೈತ ಮಿತ್ರರಿಗೆ ಯಾರು ಮಾಡೋವಂಥವ್ರಿದ್ದರೆ ಬನ್ನಿ, ನೋಡಿ, ನೀವು ಕೂಡ ಅವರ ಸಲಹೆಗಳನ್ನು ಪಡ್ಕೊಂಡು ಮಾಡಿ.
ಇವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬಳಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಏನು ಈ ಕೃಷಿ ಕೆಲಸ ಇದೆ ಅದ್ರ ಜೊತೆಗೆ ಇದರದ್ದು ಒಂದು ಇನ್ಕಮ್ ಇದ್ದರೆ ನಿಮಗೆ ಧೈರ್ಯ ಏನು ಬೇಕಾದ್ರೂ ಕೆಲಸ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ನಿಮ್ಮ ಕಾಮೆಂಟ್ಸ್ಗೆ ನಾನು ನೋಡಿಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ದಯಮಾಡಿ ಬಳಸ್ಕೊಳ್ಳಿ. ಇದರಲ್ಲಿ ಯಾವುದು ಕೂಡ ಸುಳ್ಳಿಲ್ಲ, ಎಲ್ಲ ಸತ್ಯವಾದ ಮಾಹಿತಿನೇ. ದಯಮಾಡಿ ಇದು ನಿಮ್ಮ ಒಂದು ಹಿತಕ್ಕೋಸ್ಕರ ನಾನು ಮಾಡಿರುವ ವಿಡಿಯೋ. ದಯಮಾಡಿ ಬಳಸ್ಕೊಳ್ಳಿ ಸ್ನೇಹಿತರೆ. ನೀವು ಕೂಡ ದಿಲೀಪು ಹೇಳಿ. ಇನ್ನೂ ಹೆಚ್ಚೆಚ್ಚು ಇದರಲ್ಲಿ ಪ್ರಗತಿಯನ್ನು ಸಾಧಿಸಿ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ 5 ಹಸು ಇತ್ತು, ನೆಕ್ಸ್ಟ್ 10 ಮಾಡ್ಕೊಳ್ಳಿ, 50 ಮಾಡ್ಕೊಳ್ಳಿ, ಸಾಧ್ಯವಾದರೆ 100 ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಮೇಂಟೈನ್ ಮಾಡೋಕೆ ಅಷ್ಟು ಮಾಡ್ಕೊಳ್ಳಿ. ಅದು ನೀರು ಮತ್ತೆ ಹಂಗಂಗೆ ಮಾಡ್ಕೋಬೇಡಿ. ಒಬ್ಬರು ಏನು 10 ಹಸು ಮಾಡ್ಬೋದು ಒಬ್ಬರು. ಈ ಥರ ಮಾಡಿದರೆ ಮಾಡ್ಕೋಬೋದು. ನಿಮಗೆ ನೋಡಿ, ನಿಮ್ಮ ಅನುಕೂಲತೆ ನೋಡ್ಕೊಂಡು ಮಾಡಿ. ನಾನು ಎಲ್ಲ ನಮ್ಮ ಯುವಕರಿಗೆ ಹೇಳೋದು, ಅಕ್ಷಯ ಕಲ್ಪದ ಒಂದು ತರಬೇತಿ ಇದೆ, ಫ್ರೀ ಇದು. ಏನು ಗೊತ್ತಾ, ಈಗ 2 ದಿವಸ ಹೇಳ್ತಾರಲ್ಲ, ಆಲ್ಟಿಂಗ್ ಹೇಳ್ತಾರೆ. ಹೌದು, ಆಮೇಲೆ ಹೋಗೋಕ್ಕಾಗಲ್ಲ. ಇಲ್ಲಾಂದ್ರೆ ಒಂದಿನ ಬೆಳಗ್ಗೆ ಸಂಜೆ ಬರೋದಿದೆ. ಅಂಥದ್ದು ಪ್ರತಿ ಮಂಗಳವಾರ ಶುಕ್ರವಾರ ಇರುತ್ತೆ. ನೀವು ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು. ಅದಕ್ಕಾದ್ರೂ ಬೇಕಾದ್ರೆ ನೀವು ಹೋಗ್ತೀವಿ ಅಂದರೆ ಅವ್ರಿಗೆ ಹೇಳಿ ಪರ್ಮಿಷನ್ ಕೊಡಿಸ್ತೀನಿ, ಹೋಗಿ ಬರ್ರಿ. ಸರಿ, ಹೋಗಿ ಬಂದು ನಿಮ್ಮ ಸ್ನೇಹಿತರೆಲ್ಲ ಹೋಗಿ ಅದನ್ನು ಬೆಳೆಸ್ಕೊಳ್ರಿ. ಯಾಕೆಂದರೆ ಇದು ನಿತ್ಯ ನಿರಂತರ ಆದಾಯ ಬರುತ್ತೆ. ಯಾಕೆಂದರೆ ಈ ನಮ್ಮ ರೈತರಿಗೆ ಸೋಲ್ತಾ ಇರೋದು ಎಲ್ಲಿಂದರೆ, ಒಂದು ಬೆಳೆ ಕೈ ಕೊಡಮಿಲ್ಲಟ್ರೆ ಅವರಿಗೆ ಆದಾಯದ ಮೂಲನೇ ಇರಲ್ಲ. ಸರಿ, ಒಂದು ಬೆಳೆ ಹಾಕಿ 4 ತಿಂಗಳು ಬೇಕು, ಆಗುತ್ತೆಲ್ಲ ಗೊತ್ತಿಲ್ಲ. ಒಂದು ಪಕ್ಷ ಹೋಯ್ತು ಅಂದರೆ ಸಾಲ ಮಾಡಿ ಇನ್ಕಮ್ ಇರುತ್ತಾ, ಸಾಲ ಮಾಡಿ ಬೀಜ ಗೊಬ್ಬರ ತಂದಿರ್ತೀರಿ, ಅದೆಲ್ಲ ಲಾಸ್ ಆಗುತ್ತೆ. ದಯಮಾಡಿ ಇದನ್ನು ಡೈರಿಯನ್ನು ನೀವು ಹಸು ಸಾಕಾಣಿಕೆಯನ್ನು ಅಥವಾ ಇನ್ಯಾವುದೋ ಕುರಿ ಸಾಕಾಣಿಕೆನೋ ಕೋಳಿ ಸಾಕಾಣಿಕೆನೋ ಯಾವುದಾದ್ರು ಒಂದು ಕಸುಬು ಇದ್ರ ಜೊತೆಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣಪ್ಪ. ಓಕೆ, ಧನ್ಯವಾದಗಳಪ್ಪ. ನಿಮಗೂ ಧನ್ಯವಾದಗಳು ಬಂದು ವಿಡಿಯೋ ಮಾಡಿದ್ದಕ್ಕೆ. ನಮ್ಮ ವೀಕ್ಷಕರಿಗೆ ಹೇಳಪ್ಪ, ಒಂದು ಕಿವಿ ಮಾತು ಹೇಳಪ್ಪ, ಏನಾದ್ರು ಹೇಳೋದಾದ್ರೆ. ಇಲ್ಲಿ ಹೇಳಿದ್ನಲ್ಲ, ಎಲ್ಲರೂ 2 ಸಾಕೊಳ್ಳಿ ಮನೆಗೆ. ನಿಮ್ಮ ಸ್ವಾವಲಂಬನೆಗೆ ನೀವು ಬದುಕ್ಬೋದು, ಯಾರು ಕೇಳೋ ಇದು ಮಾಡ್ದಂಗೆ. ಸುಮ್ಮನೆ ಹೋಗಿ ಬೆಂಗಳೂರಿಗೆ ಹೋಗಿ 20,000-30,000 ತಗೊಂಡು ಇದು ಮಾಡೋದಕ್ಕಿಂತ ಊರಲ್ಲಿ ಮಾಡ್ಕೋಬೋದು. ಖಂಡಿತ. ನನಗೆ ನಿನ್ನ ಈ ಪ್ರಗತಿಯನ್ನು ನೋಡಿಯಪ್ಪ ನಾನು ವಿಡಿಯೋ ಮಾಡಿದ್ದು. ವೀಕ್ಷಕರೇ, ನಿಮಗೆಲ್ಲ ಅನಂತ ಧನ್ಯವಾದಗಳು. ಈ ರೈತರ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳ ಆದಾಯದ ದಾಖಲೆಗಳನ್ನು ಇಲ್ಲಿ ಲಾಸ್ಟಲ್ಲಿ ಹಾಕಿದ್ದೇನೆ ಸ್ನೇಹಿತರೆ. ನೋಡಿ, ನೀವು ಕೂಡ ಈ ರೀತಿ ಹೆಚ್ಚು ಹೆಚ್ಚು ಆದಾಯವನ್ನು ಗಳಿಸಿ ಅಂತ ಹಾರೈಸ್ತೇನೆ ಸ್ನೇಹಿತರೆ. ಧನ್ಯವಾದಗಳು.